ಈ ಒಂದು ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿಯ ಉಪಚುನಾವಣೆ ಆಗಿರಲಿಲ್ಲ. ಇದು ಎರಡು ಪಕ್ಷದ ಕಾರ್ಯಕರ್ತರುಗಳ ಚುನಾವಣೆ ಆಗಿತ್ತು. ಜೆಡಿಎಸ್ ನಿಂದ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಣ್ಣವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಇತ್ತು. ಹಿಂದಿನ ಕಾಂಗ್ರೆಸ್ನ ಅಭ್ಯರ್ಥಿಗಳು ನವದೆಹಲಿಗೆ ಹೋದ್ರು, ಕುಮಾರಣ್ಣನ ಬಳಿ ಕೂತು ನನಗೆ ನಿಲ್ತಕ್ಕಂಥದಕ್ಕೆ ನಾನು ಆಸಕ್ತನಿದ್ದೇನೆ, ನನಗೊಂದು ಅವಕಾಶ ಕೊಟ್ರೆ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಕೇಳಿದ್ದು ಉಂಟು. ಕುಮಾರಣ್ಣವರು ಕೂಡ ಆಯ್ತು, ಹಾಗಿದ್ರೆ ನೀವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮುಂದುವರಿಸಿ ಅಂತ ಹೇಳಿ ಒಂದು ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನದ ಕೆಲವೊಂದಷ್ಟು ಗೊಂದಲದ ಹೇಳಿಕೆ ಎಲ್ಲವೂ ಕೂಡ ಜಗಜ್ಜಾಹೀರ. ಅಂತಿಮವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಈಗ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅಂತಿಮ ಮಾನದಂಡ. ಹಾಗಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಸಮರ್ಥವಾದಂತ ಅಭ್ಯರ್ಥಿ ಅಂತಕ್ಕಂಥ ತೀರ್ಮಾನ ಮಾಡಿ ಘೋಷಣೆ ಮಾಡಿ ನನ್ನನ್ನ ಕಣಕ್ಕಿಳಿಸಿದ್ರು. ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸ ಭಾವನೆ ಇರಲಿಲ್ಲ. 18 ದಿನಗಳ ಕಾಲ ಬಹುಶಃ ನಾವೆಲ್ಲರೂ ಒಂದು 2-3 ಗಂಟೆ ನಿದ್ರೆ ಮಾಡಿದ್ರೆ ಹೆಚ್ಚೇನೋ ನಮಗೆ ಗೊತ್ತಿಲ್ಲ, ನಿದ್ರೆ ಬರ್ತಾ ಇರಲಿಲ್ಲ. ಚನ್ನಪಟ್ಟಣದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ಕಿಕ್ಕೆರೆದು ಜನ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು. ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಛಲ ಎರಡು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದ್ದದ್ದು ಸತ್ಯ. ನನ್ನ ಜವಾಬ್ದಾರಿಯನ್ನ ಅರ್ಥಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿದೆ 18 ದಿನಗಳಲ್ಲಿ. ಕಳೆದ 18 ದಿನಗಳಿಂದ 3 ಉಪಚುನಾವಣೆಗಳು, 3 ತಾಲೂಕಿನ ಜನತೆ ಎದುರಿಸುತ್ತಿದ್ದೇವೆ. ಚನ್ನಪಟ್ಟಣ, ಸಂಡೂರು ಮತ್ತೆ ಶಿಗ್ಗಾವಿ ಈ 3 ಉಪಚುನಾವಣೆಗಳ ಭಾಗವಾಗಿ ಚನ್ನಪಟ್ಟಣ ತಾಲೂಕು ಅತ್ಯಂತ ಮಹತ್ವವನ್ನ, ಗಂಭೀರತೆಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಕೇವಲ ಚರ್ಚೆ ತಾಲೂಕಿಗೆ ಸೀಮಿತ ಆದ್ರೆ ನಮ್ಮ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಚನ್ನಪಟ್ಟಣ ತಾಲೂಕಿನ ಫಲಿತಾಂಶ ಏನಾಗಬಹುದು ಅಂತಕ್ಕಂಥದ್ದು ಕಳೆದ 18 ದಿನಗಳ ಕಾಲ ಚುನಾವಣಾ ಆಯೋಗ ನಮ್ಗೇನೋ ಒಂದು ಸಮಯವನ್ನ ನಿಗದಿ ಮಾಡಿದ್ರು. ಆ 18 ದಿನಗಳ ಕಾಲ ನಡೆದಂತ ಈ ಒಂದು ಚುನಾವಣೆ ಬಹುಶಃ ರಾಜ್ಯ ರಾಜಕಾರಣದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಇನ್ನೂ ಹಲವಾರು ದಶಕಗಳ ಕಾಲ ಈ ಒಂದು ಉಪಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥದ್ದು ಬಹಳ ಸ್ಪಷ್ಟ. ಕೊನೆಯ ಹಂತದ ಕಾಲಘಟ್ಟದಲ್ಲಿ ಬದಲಾದ ಕೆಲವೊಂದಷ್ಟು ರಾಜಕಾರಣದ ಸನ್ನಿವೇಶಗಳು ತಾವೆಲ್ಲರೂ ಕೂಡ ನೋಡ್ಕೊಂಡ್ ಬಂದಿದ್ದೀರಿ. ವಿಶೇಷವಾಗಿ ಮೊದಲನೇದಾಗಿ ನಾನು ನಮ್ಮ ಮಾಧ್ಯಮದ ಮಿತ್ರರು, ನಮ್ಮ ಜಿಲ್ಲಾ ಮಾಧ್ಯಮದ ಮಿತ್ರರಿಂದ ಹಿಡಿದು ರಾಜ್ಯ ಮಟ್ಟದ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರು, ಎಡಿಟೋರಿಯಲ್ ಸೆಕ್ಟರ್ ಇರ್ಬೋದು, ರಿಪೋರ್ಟರ್ಸ್ ಇರ್ಬೋದು, ಕ್ಯಾಮರಾಮನ್ಗಳು ಇರ್ಬೋದು, ತಾವೆಲ್ಲರೂ ಕೂಡ ನನ್ನ ಪರವಾಗಿ ಅತ್ಯಂತ ಸಹಕಾರವನ್ನ ಕೊಟ್ಟಿದ್ದೀರಿ. ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆಲ್ರಿಗೂ ಮೊದಲನೇದಾಗಿ ಎರಡು ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರುಗಳ ಕಡೆಯಿಂದ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಉಪಚುನಾವಣೆ ನಿಖಿಲ್ ಕುಮಾರಸ್ವಾಮಿಯ ಉಪಚುನಾವಣೆ ಆಗಿರಲಿಲ್ಲ. ಇದು ಎರಡು ಪಕ್ಷದ ಕಾರ್ಯಕರ್ತರುಗಳ ಚುನಾವಣೆ ಆಗಿತ್ತು. ನಾನು ರಾಷ್ಟ್ರ ಮಟ್ಟದಿಂದ ಹೇಳಬೇಕು ಅಂತಕ್ಕಂಥದ್ದಾದ್ರೆ, ಮೊನ್ನೆ ದಿನ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ನಡ್ಡಾಜಿಯವರು 1 ನಿಮಿಷಗಳ ಕಾಲ NDA ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ
ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಟ್ಟರು. ಒಬ್ಬ ಯುವಕನ ಪರವಾಗಿ ನಡ್ಡಾಜಿ ಅವರು ಮಾತನಾಡಿರ್ತಕ್ಕಂಥ ಕೆಲವೊಂದಷ್ಟು ಮಾತುಗಳು ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಬಿಜೆಪಿಯ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ನಾನು ಸಂದೇಶವನ್ನ ಕೊಟ್ಟಿದ್ದೇನೆ. ಸ್ಪಷ್ಟವಾಗಿ ಈ ಒಂದು ಚುನಾವಣೆ ನಾವು ಪ್ರತಿಷ್ಠೆಗೆ ತಗೊಳ್ಬೇಕಾಗ್ತದೆ. ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಕ್ಕಂಥದಕ್ಕೆ ಮತ್ತೊಮ್ಮೆ ನಾನು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದನ್ನ ನಡ್ಡಾಜಿ ಅವರು ಬಹಳ ಸ್ಪಷ್ಟವಾಗಿ 1 ನಿಮಿಷದ ಒಂದು ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಸಾರಿದ್ರು. ತಾವೆಲ್ಲ ನೋಡಿರ್ಬೋದು, ಕಳೆದ 18 ದಿನದಿಂದ ಈ ಒಂದು ಉಪಚುನಾವಣೆಗೆ ಅಭ್ಯರ್ಥಿ ಯಾರಾಗಬೇಕು, ಯಾರು ಇಡೀ ರಾಜ್ಯ ಸರ್ಕಾರವನ್ನ ಎದುರಿಸ್ತಕ್ಕಂಥ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಉದ್ಭವವಾದಾಗ ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರ ನಿವಾಸಕ್ಕೆ ಕರೆದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕಣ್ಣ ಅವರು, ಮತ್ತೊಬ್ರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬರು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಜಿ ಅವರು, ಈ ರೀತಿ ಬಹುತೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರು ಅನೇಕರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಇಡೀ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಚಿವ ಸಂಪುಟದ ಹಾದಿಯಾಗಿ ಈ ಒಂದು ಉಪಚುನಾವಣೆಯನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಟ್ಟಾರೆಯಾಗಿ NDA ಅಭ್ಯರ್ಥಿಯ ವಿರುದ್ಧವಾಗಿ ಎಲ್ಲಾ ರೀತಿ ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ಎಲ್ಲವೂ ಕೂಡ ಸಿದ್ಧಪಡಿಸಿ ಯುದ್ಧದಲ್ಲಿ NDA ಅಭ್ಯರ್ಥಿನ ಮಟ್ಟ ಹಾಕ್ಲಿಕ್ಕೆ ಸಜ್ಜಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರ ತಿಳಿದು ಬಂದಾಗ ಕೊನೆಯ ಹಂತದ ಕಾಲಘಟ್ಟ ಬೆಳವಣಿಗೆ ಎಲ್ಲವೂ ಕೂಡ ನೋಡಿದ್ದೀರಿ. ಇಡೀ ರಾಜ್ಯ ನೋಡಿದ್ದಾರೆ. JP ಭವನದ ಪಕ್ಷದ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಸಭೆಯನ್ನ ಕರೆದಿದ್ರು. ಮಧ್ಯಾಹ್ನ 1-1:30 ಗಂಟೆವರೆಗೂ ಯಾವುದೇ ತೀರ್ಮಾನ ತಗೊಳ್ಬಾರ್ದು. ಜೊತೆಯಲ್ಲಿ JDS ನಿಂದ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಗಳು JDS ಪಕ್ಷ ತಗೊಳ್ತಕ್ಕಂಥದ್ದು ಆಗಬಾರ್ದು. ಯಾವುದೇ ತೀರ್ಮಾನ ತಗೊಳ್ತಕ್ಕಂಥದ್ದಾದ್ರೂ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು, ನಮ್ಮ ನಾಯಕರು ಕೂತು ಒಂದು ಸಮಾಲೋಚನೆಯನ್ನ ನಡೆಸಿ ಆರೋಗ್ಯಕರವಾದಂತ ವಾತಾವರಣವನ್ನ ಮತ್ತೆ ಪೂರಕವಾಗಿ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತೀರ್ಮಾನ ಅಂತಿಮವಾಗಿ ತಗೊಂಡಂಥದ್ದು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು, ಅದು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು ಫೋನ್ ಮಾಡಿದ್ರು. ಮಧ್ಯಾಹ್ನ 1:15 ಗಂಟೆ ಸಮಯ. ನಾವೆಲ್ಲರೂ ಚೇಂಬರ್ ಅಲ್ಲಿ ಕೂತಿದ್ವು. ಕಾರ್ಯಕರ್ತರು, ಮುಖಂಡರುಗಳ ಸಭೆಯನ್ನು ಕೂಡ ಕರೆದಿದ್ವು. ಅವರು ಬಂದು 1-1:30 ಗಂಟೆ ಆಗಿತ್ತು. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥ ಸಂದಿಗ್ಧ ಪರಿಸ್ಥಿತಿ ಇತ್ತು. ಕೊನೆಗೆ ನಡ್ಡಾಜಿ ಅವರು ಸಾಕಷ್ಟು ವಿಚಾರಗಳು ಆಗೋಗಿದೆ, ನಡೆದೋಗಿದೆ, ಅದ್ರ ಬಗ್ಗೆ ಮಾತನಾಡೋದಿಲ್ಲ, ಎಲ್ಲವೂ ಕೂಡ ಜಗಜ್ಜಾಹಿರ. ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ A ಮಂಜಣ್ಣ ಅವರು ಅವರ ಹಾದಿಯಾಗಿ ಸಾಕಷ್ಟು ಶಾಸಕರು, ಮಾಜಿ ಸಚಿವರು, ಮಾಜಿ ಶಾಸಕರು ರಾಡಿಸನ್ ಬ್ಲೂ ಹೋಟೆಲ್ ಒಂದು ಮೀಟಿಂಗ್ ನ ದೀರ್ಘಕಾಲ ಮಾಡಿದ್ರು. ಒಂದ್ ಕಡೆ JDS ನ ಸೀಟ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರತಿನಿಧಿಸಿ ಲೋಕಸಭಾ ಚುನಾವಣೆಯ ಅನಿರೀಕ್ಷಿತ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಂಡ್ಯ ಹೋಗಿ ನಿಂತ ಸಂದರ್ಭದಲ್ಲಿ ಕ್ಷೇತ್ರ ತೆರವಾಯಿತು. ತದನಂತರ ಬಹಳಷ್ಟು ಬೆಳವಣಿಗೆಗಳಾಯಿತು. ಕಾಂಗ್ರೆಸ್ನ ಅಭ್ಯರ್ಥಿಗಳು
ನವದೆಹಲಿಗೆ ಹೋದ್ರು, ಕುಮಾರಣ್ಣನ ಬಳಿ ಕೂತು ನನಗೆ ನಿಲ್ತಕ್ಕಂಥದಕ್ಕೆ ನಾನು ಆಸಕ್ತನಿದ್ದೇನೆ, ನನಗೊಂದು ಅವಕಾಶ ಕೊಟ್ರೆ ನಾನು ನಿಲ್ತೇನೆ ಅಂತಕ್ಕಂಥದ್ದನ್ನ ಕೇಳಿದ್ದು ಉಂಟು. ಕುಮಾರಣ್ಣ ಅವರು ಕೂಡ ಆಯ್ತು, ಹಾಗಿದ್ರೆ ನೀವು ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮುಂದುವರಿಸಿ ಅಂತ ಹೇಳಿ, ಅಲ್ಲಿಂದ ಯಾವ್ಯಾವ ರೀತಿ ಸ್ಟೇಟ್ಮೆಂಟ್ಗಳು ಪತ್ರಿಕೆಗಳಲ್ಲಿ ಒಂದು ಮಾಧ್ಯಮಕ್ಕೆ ಕೊಟ್ಟಂತ ಸಂದರ್ಶನದ ಕೆಲವೊಂದಷ್ಟು ಗೊಂದಲದ ಹೇಳಿಕೆ ಎಲ್ಲವೂ ಕೂಡ ಜಗಜ್ಜಾಹೀರ ನಾವು ನೋಡಿದ್ವಿ. ಇವೆಲ್ಲ ಆದಾಗ ಅಂತಿಮವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಇನ್ನೇನು ಚುನಾವಣೆ ಬಹುಶಃ ಒಂದು 15 ದಿನ ಇತ್ತು ಅಂತ ಅಂದ್ಕೊಳ್ತೇನೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳಲ್ಲಿ ಒಂದ್ ರೀತಿ ಮನಸ್ಸಿನ ಮೇಲೆ ದೊಡ್ಡ ಮಟ್ಟದ ಆಘಾತ ಆದಾಗ ಸನ್ಮಾನ್ಯ ಕುಮಾರಣ್ಣ ಅವರು ಬಂದು ಜಿಲ್ಲಾ ಪಂಚಾಯತಿ ಒಂದು ಟೂರ್ ಮಾಡಬೇಕು, ಟೌನ್ ಬರಬೇಕು, ಒಂದು ಕಾರ್ಯಕರ್ತರು ಮುಖಂಡರಿಗೆ ನಿಮ್ ಜೊತೆ ಇದ್ದೇವೆ, ಒಳ್ಳೆ ತೀರ್ಮಾನ ತಗೋಣ ಅಂತಕ್ಕಂಥ ಸಂದೇಶ ಕೊಟ್ಟು ಹೋಗ್ಬೇಕು ಅಂತಕ್ಕಂಥದ್ದು ತಿಳಿಸಿದಾಗ ಬಂದು ನಾವು ಎಲ್ಲ ರೀತಿ ಸಂದೇಶವನ್ನ ಕೊಟ್ಟು, ಆಗಲೂ ಕೂಡ JDS ಮತ್ತೆ ಬಿಜೆಪಿಯ ಮಧ್ಯೆ ಈಗೇನು ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಇಡೀ ರಾಜ್ಯದ 7.5 ಕೋಟಿ ಜನತೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ 1.5 ವರ್ಷದ ದುರಾಡಳಿತ, ಭ್ರಷ್ಟಾಚಾರ ಪ್ರತಿಯೊಂದನ್ನು ಕೂಡ ಇವತ್ತು ಎತ್ತಿಡಿತಕ್ಕಂಥ ಕೆಲಸ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೊಟ್ಟಿರ್ತಕ್ಕಂಥ JDS ಬಿಜೆಪಿ ಮಾಡ್ತಾ ಬಂದಿದ್ದೇವೆ. ಅದರಲ್ಲೂ ಇತ್ತೀಚೆಗೆ ಮಹರ್ಷಿ ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಇಟ್ಟಿರ್ತಕ್ಕಂಥ ಹಣ ಜೊತೆಯಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಯಾವ ರೀತಿ ಮೂಡದ ಒಂದು ಕಡತಗಳನ್ನ ಬದಲಾವಣೆ ಮಾಡತಕ್ಕಂಥದ್ರಲ್ಲಿ ನೇರವಾಗಿ ಶಾಮೀಲಾಗಿದೆ. ಇವೆಲ್ಲವನ್ನು ಕೂಡ ಜನಗಳಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಪಾದಯಾತ್ರೆ ಮೂಲಕ. ಅದನ್ನೇ 2 ಪಕ್ಷದ ಕಾರ್ಯಕರ್ತರು ಜೊತೆಗೂಡಿ ಯಶಸ್ವಿಯಾಗಿ ಮಾಡಿದ್ರು. ಈ ಒಂದು ನಮ್ಮ ಸಂಬಂಧ ಶಾಶ್ವತವಾಗಿ ಉಳ್ಕೊಳ್ಬೇಕಾಗ್ತದೆ. ಇದು ರಾಜ್ಯದ 7.5 ಕೋಟಿ ಕನ್ನಡಿಗರ ಒಂದು ಹಿತಾಸಕ್ತಿ ಕಾಪಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಸಂಬಂಧ ಶಾಶ್ವತವಾದಂತ ಸಂಬಂಧ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಸೆ, ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಸನ್ಮಾನ್ಯ ದೇವೇಗೌಡ ಸಾಹೇಬರಿಗೆ ಮನಸ್ಸಲ್ಲಿ ಯಾವುದೇ ತೀರ್ಮಾನಗಳು ನಾವು ತಗೊಳ್ತಕ್ಕಂಥ ಸೂಕ್ತ ಅಲ್ಲ. ತೀರ್ಮಾನಗಳ ಅಂತಿಮವಾಗಿ ಬಿಜೆಪಿಯ ರಾಷ್ಟ್ರೀಯ ರಾಜ್ಯ ನಾಯಕರುಗಳೇ ಅವರ ಕಡೆಯಿಂದ ತಗೊಳ್ತಕ್ಕಂಥದ್ದು ಉತ್ತಮ ಅಂತಕ್ಕಂಥ ನಿರ್ಧಾರ ಆಯಿತು. 1:15 ಗಂಟೆಗೆ ಮಧ್ಯಾಹ್ನ JP ಭವನದಲ್ಲಿ ಫೋನ್ ಬಂತು. ಅಷ್ಟರಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನಾವು ನೋಡಿದ್ದೇವೆ. SP, BSP B.Farmಗಳು ಅನೇಕ B.Farmಗಳು ಕೂಡ ಪಡೆದುಕೊಂಡಿದ್ವು. ಬಹುಶಃ ಒಂದಷ್ಟು ಒಳ ಚರ್ಚೆಗಳು ಏನಾಯ್ತು, ಇಲ್ಲ ಅವರು ಕಾಂಗ್ರೆಸ್ಗೆ ಹೋಗ್ಬೋದು ಅಂತಕ್ಕಂಥದ್ದು ಕೂಡ ಬಲವಾದಂತ ಒಂದಷ್ಟು ಸೋರ್ಸ್ಗಳ ಮೂಲಕ ನಮಗೆ ಮಾಹಿತಿ ಬರ್ತಾ ಇತ್ತು. ಗೊತ್ತಿಲ್ಲ ಯಾವ ರೀತಿ ತೀರ್ಮಾನ ತಗೋಬಹುದು ಅಂತಕ್ಕಂಥದ್ದು ಯಾರಿಗೂ, ತಾಲೂಕಿನ ಜನತೆಗೂ ಐಡಿಯಾ ಇರಲಿಲ್ಲ. ಅಂತಿಮವಾಗಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಘೋಷಣೆ ಆದ ನಂತರ ಈಗ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥದ್ದು ಅಂತಿಮ ಮಾನದಂಡ. ಹಾಗಿದ್ದಾಗ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಸಮರ್ಥವಾದಂತ ಅಭ್ಯರ್ಥಿ ಅಂತಕ್ಕಂಥ ತೀರ್ಮಾನ ಮಾಡಿ ಘೋಷಣೆ ಮಾಡಿ ನನ್ನನ್ನ ಕಣಕ್ಕಿಳಿಸಿದ್ರು. ನನ್ನ ಕಳೆದ 2 ಚುನಾವಣೆಗಳ ಸೋಲು ಜನಾಭಿಪ್ರಾಯ, ಜನಗಳ ಪ್ರೀತಿ ನಿಖಿಲ್ ಕುಮಾರಸ್ವಾಮಿ ಮೇಲೆ ಇದ್ರೂ ಕೂಡ ರಾಜಕೀಯದ ಕೆಲವೊಂದಷ್ಟು ಕುತಂತ್ರಗಳಿಗೆ ನಾನು ಬಲಿಯಾದೆ. ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. 2 ಚುನಾವಣೆಗಳ ಹಿನ್ನಡೆಯ ಬಳಿಕ ಈ ಕೂಡಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ನನ್ನ ಮನಸ್ಸಲ್ಲಿ ಭಾವನೆ ಇರಲಿಲ್ಲ. ಅದು ಬಹಳ ಸ್ಪಷ್ಟವಾಗಿ ಮಾಧ್ಯಮದ ಸ್ನೇಹಿತರ ಮುಂದೆ ಹಂಚ್ಕೊಂಡಿದ್ದೆ. ನಮ್ಮ ಕಾರ್ಯಕರ್ತರು ಮುಖಂಡರು ಬಹಳ ಜನ ಇವತ್ತಿಗೆ ಕೂತಿದ್ದಾರೆ. ನಾನು ತಾಲೂಕಿಗೆ ಯಾವಾಗ ಈ ಗೊಂದಲ ಸೃಷ್ಟಿಯಾಯಿತು, ನಮ್ಮ ಕಾರ್ಯಕರ್ತರಿಗೆ ಇವತ್ತು ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಿಮ್ ಜೊತೆಯಲ್ಲಿ ಇರ್ತೇನೆ,
ಯಾರು ಕೂಡ ನೀವು ಗೊಂದಲಕ್ಕೆ ನಿಮ್ಮ ಮನಸ್ಸುಗಳು ಎಡೆ ಮಾಡ್ಕೊಳ್ತಕ್ಕಂಥದಕ್ಕೆ ನಾವು ಬಿಡೋ ಪ್ರಶ್ನೆ ಇಲ್ಲ. ನಿಮ್ ಜೊತೆ ನಾವು ಇರ್ತೇವೆ. ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ನಮ್ಗೆ ಆದೇಶ ಕೊಟ್ಟಿದ್ದಾರೆ, ದಯಮಾಡಿ ಪ್ರತಿ ಗ್ರಾಮಕ್ಕೂ ಭೇಟಿ ಮಾಡಿ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಕೂತು ನಮ್ಮ ಲೀಡರ್ಗಳ ಜೊತೆ ಒಂದು ಬೆನ್ ತಟ್ಟತಕ್ಕಂಥ ಕೆಲಸ ಮಾಡ್ಬೇಕು ಕಣಪ್ಪ ಅಂತ ನಂಗೆ ಆದೇಶ ಹೊರಡಿಸಿದ್ರೆ ನಾ ಬಂದೆ ಕ್ಷೇತ್ರಕ್ಕೆ. ಅಷ್ಟು ಬಿಟ್ರೆ ನಾನು ನಮ್ಮ ಮುಖಂಡರುಗಳು, ನಮ್ಮ ಹಿರಿಯರು ದೇವರಾಜ್ ಅಣ್ಣ ಅವರಿದ್ದಾರೆ, ನಾಗರಾಜ್ ಅಣ್ಣ ಅವರು, ಜಯರಾಮಣ್ಣ ಅವರು ಬಂದಿಲ್ಲ, ಭಾನುಪ್ರಕಾಶ್ ಅಣ್ಣ ಅವರಿದ್ದಾರೆ, ರಂಗಸ್ವಾಮಿ ಅಣ್ಣ ಅವರಿದ್ದಾರೆ, ಅಜಯ್ ಅವರಿದ್ದಾರೆ, ಬಹಳ ಜನ ಹಿರಿಯರು ಎಲ್ಲರಿಗೂ ಗೊತ್ತಿದೆ ನಾನೇನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ಕಿಂಚಿತ್ತು ಭಾವನೆ ಇರಲಿಲ್ಲ. ಅದು ಬೇರೆ ಇನ್ನೇನಿಲ್ಲ, ನಾನು ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಸಂಘಟನೆಯ ಒಂದು ಹಿತದೃಷ್ಟಿಯಿಂದ ನಾನು ರಾಜ್ಯಾದ್ಯಂತ 7 ಜಿಲ್ಲೆಗೆ ಈಗಾಗಲೇ ಪ್ರವಾಸವನ್ನ ಮಾಡಿದ್ದೇನೆ. ಮೆಂಬರ್ಶಿಪ್ ಡ್ರೈವ್ ಬೂತ್ ಕಮಿಟಿಯನ್ನ ಯಶಸ್ವಿಯಾಗಿ ಒಂದು ಚಾಲನೆ ಕೊಟ್ಟಿದ್ದೇನೆ. ಅದಷ್ಟು ಬಿಟ್ರೆ ಬೇರೆ ಏನಿರ್ಲಿಲ್ಲ. ಜೊತೆಯಲ್ಲಿ ಇವೆಲ್ಲ ನೋಡ್ಕೊಂಡ್ ಬಂದಿದ್ದೀರಣ್ಣ, ಏನೋ ಮುಚ್ಚು ಮರೆ ಇಲ್ಲ, ಎಲ್ಲವೂ ಇವತ್ತು ಸ್ಪಷ್ಟವಾಗಿ ಮಾತನಾಡಬೇಕಾಗ್ತದೆ, ಅದಕ್ಕೆ ಸಮಯ ತೆಗೆದುಕೊಳ್ತಾ ಇದ್ದಾರೆ. ನನಗೆ ಚುನಾವಣೆಗೆ ಯಾವಾಗ ಅವಕಾಶ ಸಿಕ್ತು, ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯಿತು, 15 ದಿನದಲ್ಲಿ ನನ್ನ ನಾಮಪತ್ರ ಸಲ್ಲಿಕೆಗೆ ವಿಶೇಷವಾಗಿ ಬಹುಶಃ ಚನ್ನಪಟ್ಟಣ ತಾಲೂಕಿನ 220ಕ್ಕೂ ಹೆಚ್ಚು ಹಳ್ಳಿಗಳಿಂದ, ನಮ್ಮ ನಗರ ಭಾಗದಲ್ಲಿ ಇರ್ತಕ್ಕಂಥ 31 ವಾರ್ಡ್ಗಳಿಂದ, ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯರು, ಯುವಕರು, ಹೆಣ್ಣುಮಕ್ಕಳು, ಎಲ್ಲಾ ಜಾತಿ ಸಮುದಾಯ ವರ್ಗ ಧರ್ಮರು ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು. ದೊಡ್ಡ ಮಟ್ಟದ ಜನ ಸೇರಿ ಅಲ್ಲಿಂದ ನಾನು 18 ದಿನಗಳ ಕಾಲ, ಬಹುಶಃ ನಾವೆಲ್ಲರೂ ಒಂದು 2-3 ಗಂಟೆ ನಿದ್ರೆ ಮಾಡಿದ್ರೆ ಹೆಚ್ಚೇನೋ ನಮ್ಗೆ ಗೊತ್ತಿಲ್ಲ, ನಿದ್ರೆ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಇಂಥ ಒಂದು ಉಪಚುನಾವಣೆ, ಅದರಲ್ಲೂ ನಾನು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ನನ್ನ ಮೇಲೆ ಇವತ್ತು 2 ಪಕ್ಷದ ನಾಯಕರು, ಕಾರ್ಯಕರ್ತರು ಇಷ್ಟು ವಿಶ್ವಾಸವನ್ನ ಇಟ್ಟು ನನ್ನ ಮೇಲೆ ನನಗೆ ಟಿಕೆಟ್ ಕೊಟ್ಟು ಈ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಾಗ ನನಗೂ ಕೂಡ ಒಳಗಡೆಯಿಂದ ಕಾರ್ಯಕರ್ತರಿಗೆ ಪ್ರತಿ ಕ್ಷಣವೂ ಕೂಡ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ನನಗೆ ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಹಿರಿಯರು, ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಸಮಕಾಲದವರು, ಜೊತೆಯಲ್ಲಿ ನಮ್ಮ ಅಜ್ಜಿ ವಯಸ್ಸಿನ 80-85 ವರ್ಷದ ವಯಸ್ಸಿನ ತುಂಬಾ ಹೆಣ್ಣುಮಕ್ಕಳುಗಳು, ತಾಯಂದ್ರು, ನಮ್ಮ ಅಜ್ಜಿ ವಯಸ್ಸಿನ ಹಿರಿಯರು ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ದಾರೆ. ಮತ್ತೊಂದು ಯುವ ಸಮುದಾಯ ನನ್ನ ಜೊತೆಯಲ್ಲಿ, ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು, ಅಣ್ಣ ನಾವು ಯಾವತ್ತೂ ಕೂಡ ಅನೇಕ ಚುನಾವಣೆಗಳನ್ನ ನಾವು ಎದುರಿಸಿದ್ದೇವೆ, ಆದ್ರೆ ಯುವ ಸಮುದಾಯ ಈ ಮಟ್ಟಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಬಂದು ನಿಂತು ಹೆಜ್ಜೆನ ಹಾಕಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ ಅಂದಾಗ ನಮ್ಮ ಚನ್ನಪಟ್ಟಣ ತಾಲೂಕಿನ ಯುವಕರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ, ನಿಮ್ ಜೊತೆಯಲ್ಲಿ ನಾನು ಶಾಶ್ವತವಾಗಿ ಇರ್ತೇನೆ, ನಿಮ್ಮ ಕಷ್ಟದಲ್ಲಿ ನಾನು ಪಾಲ್ದಾರನಾಗಿ ಪ್ರಾಮಾಣಿಕವಾಗಿ ಹೆಜ್ಜೆ ಆಗ್ತೇನೆ ಅಂತ ಮಾತಿನ ಮೂಲಕ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಈ ಒಂದು ಉಪಚುನಾವಣೆಯ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದನ್ನ ಪ್ರಾರಂಭಿಕ ಹಂತದಲ್ಲಿ ನಾನೇನು ಹೇಳಿದೆ, ನಿನ್ನೆ ದಿನ ಹತ್ತತ್ರ 88.80% ಮತದಾನ ಏನಾಗಿದೆ. ಬಹುಶಃ ಚನ್ನಪಟ್ಟಣದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ಕಿಕ್ಕೆರೆದು ಜನ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು. ಇದು ಒಂದು ದೊಡ್ಡ ಇತಿಹಾಸ, ಮತ್ತೆ ಒಂದು ದೊಡ್ಡ ಸ್ಪಷ್ಟ ಸಂದೇಶ. ತಾಲೂಕಿನ ಜನತೆ ಈ ಒಂದು ಉಪಚುನಾವಣೆಯಲ್ಲಿ ನಾವುಗಳೆಲ್ಲರೂ ಒಂದು ಪ್ರಮುಖವಾದಂತ ಪಾತ್ರವನ್ನ ವಹಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಬಂದು ಸೇರಿ ಹತ್ತತ್ರ 90% ಇವತ್ತು ವೋಟಿಂಗ್ ಆಗಿರ್ತಕ್ಕಂಥದ್ದು ನೋಡಿದಾಗ
ಇವತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ನಮ್ಮ ನಗರದಲ್ಲಿ ಇರ್ತಕ್ಕಂಥ ಹಾಗೂ ಹಳ್ಳಿಗಳ ಆಟೋ ಚಾಲಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಬಹಳ ಪ್ರಮುಖವಾದಂತ ಅಂಶ ನಾನು ಗಮನಿಸಿದ್ದು, ನಮ್ಮ ಚನ್ನಪಟ್ಟಣ ತಾಲೂಕಿನ ವೋಟರ್ಸ್ ಬಹಳ ಜನ ಇವತ್ತು ಬೆಂಗಳೂರು ಸಿಟಿಲೂ ಇದ್ದಾರೆ, ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಅವರ ಕುಟುಂಬದ ಸಮೇತರಾಗಿ ಅವರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ವಾಲಂಟಿಯರ್ಸ್ ಆಗಿ ವಾಲಂಟರಿ ಬಂದು ಈ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಮಯ ಮೀಸಲಿಟ್ಟು ಇಡೀ ಕುಟುಂಬದ ಸಮೇತ ಒಂದು ಮತ ಹಾಕಿದ್ದಾರೆ. ಜೊತೆಯಲ್ಲಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ಇವತ್ತು JDS ಬಿಜೆಪಿ ಅಂತಕ್ಕಂಥ ತಾರತಮ್ಯವನ್ನ ಬಿಟ್ಟು ಈ ಒಂದು ಉಪಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ ಒಬ್ಬ ಯುವಕನ ಪರವಾಗಿ ಹಿಂದಿನ 2 ಸೋಲುಗಳನ್ನ ಮನಗೊಂಡು ಇವತ್ತು ಇಂಥ ಒಬ್ಬ ಯುವಕನಿಗೆ ಒಂದು ಅವಕಾಶ ಮಾಡಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರು ಆದಿಯಾಗಿ, ತಾಲೂಕು ಅಧ್ಯಕ್ಷರು ಆದಿಯಾಗಿ, ನಗರ ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಕೂಡ ತಾವೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರ ಜೊತೆ ಬೆರೆತು ಸ್ಪಂದನೆ ಕೊಟ್ಟಿದ್ದೀರಣ್ಣ. ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾರೆ. ಅಂತಿಮವಾಗಿ ನಿನ್ನೆ ದಿನ ಮತವನ್ನ ಚಲಾವಣೆ ಮಾಡಿರ್ತಕ್ಕಂಥ ಮತದಾರ ಪ್ರಭುಗಳು ತಾವೆಲ್ಲರೂ ಕೂಡ ಒಬ್ಬ ಯುವಕರಿಗೆ ನಿನ್ನೆಯ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ದೃಢವಾದಂತ ನಂಬಿಕೆ ಇವತ್ತು ನನ್ನಲ್ಲಿ, ನನ್ನ ಹೃದಯದಲ್ಲಿ ಉಟ್ಕೊಂಡಿದೆ. ಪ್ರಾರಂಭಿಕ ಹಂತದಲ್ಲಿ ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಪ್ರತಿನಿತ್ಯನೂ ಕೂಡ ನನಗೆ ವಿಶ್ವಾಸ ಬೆಳೀತಾ ಹೋಗ್ತು. ಅದಕ್ಕೆ ಕಾರಣನೇ ಚನ್ನಪಟ್ಟಣ ತಾಲೂಕಿನ ಮತದಾರರು, ಅವರ ವಿಶ್ವಾಸದ ಮಾತುಗಳು. ಇಲ್ಲ, ಒಬ್ಬ ಯುವಕನಿಗೆ ಈ ಬಾರಿ ಒಂದು ಪರೀಕ್ಷೆ ಮಾಡಬೇಕು, ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ತಾವೆಲ್ಲ ಭಾವಿಸಿದ್ದೀರಿ. ನಿನ್ನೆ ಪರವಾಗಿ, ನನ್ನ ಪರವಾಗಿ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥದ್ದು ನಾನು ಬಹಳ ನಂಬಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ, ತಮ್ಮೆಲ್ಲರ ಮಾಧ್ಯಮದ ಮೂಲಕ ಇಡೀ ರಾಜ್ಯಾದ್ಯಂತ ಕೊನೆಯದಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಿಂದ, ತಾಲೂಕುಗಳಿಂದ ತಾವೆಲ್ಲರೂ ಬಂದು ನಿಖಿಲ್ ಕುಮಾರಸ್ವಾಮಿಯ ಗೆಲುವಿಗೆ, ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ, ಮದ್ದೂರು, ಮಳವಳ್ಳಿ, KR ಪೇಟೆ ಅನೇಕ ಭಾಗಗಳಿಂದ, ಪಾಂಡವಪುರ ಇರ್ಬೋದು, ನಾಗಮಂಗಲ ಇರ್ಬೋದು, ಬಹುಶಃ ನೀವುಗಳೇ ವಾಲಂಟಿಯರ್ ಆಗಿ ಯಾಗಾದ್ರೂ ಮಾಡಿ ಈ ಬಾರಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಬೇಕು ಅಂತಕ್ಕಂಥದ್ದು ತಮ್ಮ ಸಂಬಂಧಿಕರು, ಕುಟುಂಬಸ್ಥರು ಬಹಳ ಜನ ಇವತ್ತು ನಾವೆಲ್ಲ ಬಾರ್ಡರ್ ಲೈನ್, ಇವತ್ತು ಮಳವಳ್ಳಿ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಬಾರ್ಡರ್ ಇರ್ತಕ್ಕಂಥ ಚನ್ನಪಟ್ಟಣಕ್ಕೆ ಒಂದು ರೀತಿ ಕನೆಕ್ಟಿವಿಟಿ ಇದೆ, ಒಂದು ಬಾಂಧವ್ಯ ಇದೆ. ತಾವುಗಳೆಲ್ಲ ಶ್ರಮ ಪಟ್ಟಿದ್ದೀರಿ. ಆದ್ರೆ ಅತ್ಯಂತ ವಿಶೇಷತೆ ಚನ್ನಪಟ್ಟಣ ತಾಲೂಕಿಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಒಂದು ಅವಿನಾಭಾವ ಸಂಬಂಧ. 83 ಇಸ್ವಿಯಿಂದನೂ ಇಂದಿನವರೆಗೂ ಹತ್ತತ್ರ ಈಗ 40 ವರ್ಷ ಆಯ್ತು ಅಂದ್ಕೊಳ್ತೀನಿ. ಈ ಸಂಬಂಧ ಒಂದ್ ರೀತಿ ಎಂದೂ ಕೂಡ ಕಳಚಿ ಹೋಗ್ತಕ್ಕಂಥ ಸಂಬಂಧ ಅಲ್ಲ. ಇದು ಚುನಾವಣೆಗೆ ಸೀಮಿತವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ದೇವೇಗೌಡರು ಸಾಹೇಬ್ರು ಆರೋಗ್ಯದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅವ್ರಿಗೆ ಸ್ವಲ್ಪ ಕೆಮ್ಮು, ಜ್ವರ, ನೆಗಡಿ ಇತ್ತು. ಒಂದ್ 2-3 ದಿನ ತಡನೂ ಆಯ್ತು ಅವ್ರು ಬರ್ಲಿಕ್ಕೆ. ಆದ್ರೆ ಅವ್ರ ಮನಸ್ಸು ತಡೀತಾ ಇರಲಿಲ್ಲ. ಬಂದು ನಾನು ಈ ಉಪಚುನಾವಣೆಯಲ್ಲಿ ನಾನು ಕೂಡ ಬಂದು ಗುರುತಿಸ್ಕೊಳ್ಬೇಕು, ನನ್ನ ಶಕ್ತಿ ಬೇರೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರ ಇಚ್ಛಾಶಕ್ತಿ ಏನಿದೆ. ಅನೇಕ ಜನ ವಿರೋಧ ಪಕ್ಷದವರು ಟೀಕೆನ ಮಾಡಿದ್ರು. ಆದ್ರೆ ನಾನು ಅವತ್ತು ವೇದಿಕೆ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದೇನೆ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ದಾನೆ ಅಂತಕ್ಕಂಥದ್ದು
ಒಂದು ಕಡೆ. ಆದ್ರೆ ಪಕ್ಷದ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರಾಗ್ಲಿ, ಎರಡು ಪಕ್ಷದ ನಾಯಕರಾಗ್ಲಿ ನಾವಿಷ್ಟೇ ಕಾಳಜಿಯನ್ನ ವಹಿಸು ಸಮಯವನ್ನ ಕೊಟ್ಟು ಕೆಲಸ ಮಾಡ್ತಾ ಇದ್ವಿ. ಇದು ಬಹಳ ಸ್ಪಷ್ಟ, ಅದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ರೆ 6 ದಿನಗಳ ಕಾಲ ಬಹುಶಃ 32 ಸಭೆಗಳು 6 ದಿನಗಳ ಕಾಲ ಆ ವಯಸ್ಸಿನಲ್ಲಿ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವೇಗೌಡರು ಸಾಹೇಬರ ಒಂದು ಛಲ ಎರಡು ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದ್ದದ್ದು ಸತ್ಯ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ತಾಲೂಕಿನ ಜನತೆ, ವಿಶೇಷವಾಗಿ ತಾಯಂದಿರುಗಳು, ಚಕ್ಕೆರೆಯಲ್ಲಿ ನಾನು ನೋಡಿದೆ ಬಹಳ ಅದ್ಭುತವಾಗಿ ಒಂದು ಬಹಿರಂಗ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂತ ಇಬ್ರು ಹಿರಿಯ ಪ್ರಮುಖ ಮುಖಂಡರು ಕಾರಣಾಂತರಗಳಿಂದ ಚುನಾವಣೆ ಬಿಟ್ಟೋದ್ರು ಕೂಡ ಬಹಳ ಜನ ಯುವಕರು ಹಿರಿಯರು ಪಕ್ಷ ಕಟ್ಟಿ ಬೆಳೆಸಿದ್ದಾರೆ. ಅವರೆಲ್ಲರೂ ಕೂಡ ಮುಂದೆ ಬಂದು ಸನ್ಮಾನ್ಯ ದೇವೇಗೌಡರನ್ನ ಕರೆಸ್ಕೊಂಡು ಆ ಒಂದು ಸಭೆ ಮಾಡಿದಾಗ ಇಡೀ ಚಕ್ಕೆರೆ ಭಾಗದಲ್ಲಿ ತಾಯಂದಿರುಗಳು, ಹಿರಿಯರು, ಯುವಕರು ಬಂದು ಸೇರಿದ್ರು. ಬಹುಶಃ ಅವರ ಒಂದು ಕೊಡುಗೆ ಚನ್ನಪಟ್ಟಣ ತಾಲೂಕಿನ ನೀರಾವರಿ ವಿಚಾರವಾಗಿ ಎಂದೂ ಕೂಡ ಇದು ಮರಿತಕ್ಕಂಥದ್ದಲ್ಲ. ಇತಿಹಾಸ ಯಾರು ಕೂಡ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಅವರು ಇಗ್ಲೂರು ಜಲಾಶಯವನ್ನ ಅವತ್ತು ಒಂದು ದೂರದೃಷ್ಟಿ ಇಟ್ಕೊಂಡು ಕಟ್ಟದೆ ಹೋಗಿದ್ರೆ ಇವತ್ತೇನು ನಾವು ಪೈಪ್ ಲೈನ್ ಮೂಲಕ ಹಲವಾರು ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಭದ್ರವಾದಂತ ಒಂದು ಅಡಿಪಾಯವನ್ನ ನೆಟ್ಟಂತದ್ದೇ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ. ಬಹುಶಃ ಅಂದಿನಿಂದ ಇಂದಿನವರೆಗೂ ದೊಡ್ಡವರ ಒಂದು ಬಾಂಧವ್ಯ ಇದೇ ರೀತಿ ಮುಂದುವರೆದಿದೆ. ಇವತ್ತು ಈ ಒಂದು ಉಪಚುನಾವಣೆಗೆ ಅವರ ಒಂದು ಆಶೀರ್ವಾದ, ಸಹಕಾರ, ಮಾರ್ಗದರ್ಶನವೇ ಇವತ್ತು ನಮ್ಗೆಲ್ಲರಿಗೂ ಒಂದು ಶ್ರೀರಕ್ಷೆ ಆಗಿ ಉಳಿದಿದೆ. ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಜನತೆ, ಜಿಲ್ಲೆಯ ಜನತೆ ಇವತ್ತೇನಾದ್ರೂ ಅವರು ಕೇಂದ್ರದಲ್ಲಿ ಸಚಿವರ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಪೂರಕವಾಗಿ ರಾಜಕೀಯದಲ್ಲಿ ಅವರಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು. ಹಾಗಾಗಿ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಿ, ಅಭಿಮಾನ ತೋರಿಸಿದ್ದೀರಿ. ನನ್ನ ಜವಾಬ್ದಾರಿಯನ್ನ ಅರ್ಥಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಸಿಕ್ಕಿದೆ 18 ದಿನಗಳಲ್ಲಿ. ಹಾಗಾಗಿ ಕೂಡಲೇ ನಾನು ನಿನ್ನೆ ದಿನ 18 ದಿನಗಳ ಕಾಲ ಪಾಪ ಒಂದ್ 2 ದಿನ ಕೊನೆಗೆ ನಿದ್ದೆನೆ ಮಾಡಿಲ್ಲ. ತಾವುಗಳು ತಮ್ಮ ಕಣ್ಣುಗಳು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅನ್ನೋದು ತಮ್ಮ ಮುಖದಲ್ಲಿ ಇವತ್ತು ಎಲ್ಲ ಎದ್ದು ಕಾಣ್ತದೆ. ಸುಸ್ತು ಆದ್ರೂ ಕೂಡ ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸ ಇದೆ. 100ಕ್ಕೆ 100 ಕ್ಷೇತ್ರದ ಜನತೆ ಬಾರಿ NDA ಪಕ್ಷಕ್ಕೆ ಒಂದು ಗೌರವವನ್ನು ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ದೃಢವಾದಂತ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಂತಿಮವಾಗಿ ನಾನು ಮಾತು ಮುಗಿಸ್ಲಿಕ್ಕಿಂತ ಮುಂಚಿತವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಅತ್ಯಂತ ನಮಗೆ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ BY ವಿಜಯೇಂದ್ರ ಸಾಹೇಬ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆಯನ್ನ ಅವರೇ ಕರೆದು ಆಯೋಜನೆ ಮಾಡಿದ್ರು. ಒಂದು ಸಮನ್ವಯ ಎಲ್ಲೂ ಕೂಡ ಕೊರತೆ ಆಗಬಾರ್ದು, ಸಮನ್ವಯತೆ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ತಾಲೂಕಿನ ಪ್ರಮುಖ ಮುಖಂಡರುಗಳ ಸಭೆಯಲ್ಲಿ ಕರೆದು ಬಹಳ ಸ್ಪಷ್ಟವಾದಂತ ಸಂದೇಶವನ್ನ ವಿಜಯೇಂದ್ರ ಸಾಹೇಬರು ಕೊಟ್ಟಿದ್ದಾರೆ. ನಾನು ಅಶೋಕಣ್ಣ ಅವ್ರ ಹೆಸರು ಹೇಳಿದ್ದೇನೆ, ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಾಹೇಬ್ರ ಹೆಸರು ಹೇಳಿದ್ದೇವೆ. ಬಹಳ ಮುಖ್ಯವಾಗಿ ಮೈಸೂರಿನ ಮಹಾರಾಜರು, ಮೈಸೂರಿನ ನೂತನ ಸಂಸದರಾಗಿರ್ತಕ್ಕಂಥ ಯದುವೀರ್ ಸಾಹೇಬ್ ಬಹುಶಃ 4-5 ದಿನಗಳ ಕಾಲ
ಬೆಳಗಿನಿಂದ ಸಂಜೆವರೆಗೂ ಪ್ರತಿ ಹಳ್ಳಿಗೂ ಬಂದ್ರು, ನಮ್ಮ ಜೊತೆಯಲ್ಲಿ ನಿಂತು ಅತ್ಯಂತ ಸಹಕಾರವನ್ನ ಕೊಟ್ಟಿದ್ದಾರೆ. ಅವ್ರನ್ನ ಕಾಣ್ಲಿಕ್ಕೆ ಅಂತಕ್ಕಂಥದಕ್ಕೇನೆ ಕ್ಷೇತ್ರದ ಜನತೆ ಅವ್ರನ್ನ ಬಹಳ ಅತ್ಯಂತ ವಿಶೇಷವಾಗಿ ಸ್ವಾಗತವನ್ನ ಕೋರಿದ್ದಾರೆ. ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಇರ್ಬೋದು, ಪ್ರತಾಪ್ ಸಿಂಹ ಅವರು ಇರ್ಬೋದು, ಬೆಂಗಳೂರು ದಕ್ಷಿಣ ಸಂಸದರಾಗಿರ್ತಕ್ಕಂಥ ನನ್ನ ಯುವಕ ಮಿತ್ರ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು, ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರು MLC ರವಿಕುಮಾರ್ ಅವರಾಗಿರ್ಬೋದು, ಬಹಳ ಮುಖ್ಯವಾಗಿ ಕೇಂದ್ರದ ಸಚಿವರು ಸನ್ಮಾನ್ಯ ವಿ ಸೋಮಣ್ಣ ಅವರು, ಇಲ್ಲಿಯವರು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬರೋದಕ್ಕಿಂತ ಹೆಚ್ಚಾಗಿ ಒಂದ್ ರೀತಿ ನನ್ನ ಮೇಲೆ ವಿಶೇಷವಾಗಿ ಒಂದು ಕಾಳಜಿ ಹೊತ್ತು ಈಗಲೂ ಕೂಡ ನಮ್ಮ ತಾಲೂಕು ಅಧ್ಯಕ್ಷರ ಗಾಡಿಯಲ್ಲಿ ಬರ್ಬೇಕಾದ್ರೆ ಹೇಳಿದ್ರು. 7-8 ಬಾರಿ ಫೋನ್ ಮಾಡಿದ್ರು ನನಗೆ ವಿ ಸೋಮಣ್ಣ ಅವರು ನಿನ್ನೆಯಿಂದ. ಹೇಗಾಗಿದೆ ಚುನಾವಣೆ, ಖಂಡಿತ ಒಳ್ಳೇದಾಗುತ್ತಲ್ವಾ ಅಂತಕ್ಕಂಥದ್ದು ವಿ ಸೋಮಣ್ಣ ಅವರು ಕೂಡ ಅಷ್ಟು ಒಂದು ಕಾಳಜಿ ವಹಿಸಿ ಬಂದಿರ್ತಕ್ಕಂಥದ್ದು. ಅವರು 4 ದಿನಗಳ ಕಾಲ ನಿರಂತರವಾಗಿ ಪ್ರವಾಸ ಮಾಡಿದ್ರು. ಜೊತೆಯಲ್ಲಿ ಮತ್ತೊಬ್ರು ಹಿರಿಯರು H ವಿಶ್ವನಾಥ್ ಅಣ್ಣ ಅವರು ಕೂಡ ನನ್ನ ನಾಮಪತ್ರ ಸಲ್ಲಿಕೆಗೆ ಬಂದಿದ್ರು. ಜೊತೆಯಲ್ಲಿ ಕುರುಬ ಸಮುದಾಯದ ಒಂದು ಸಭೆ ನಡೆದಾಗಲೂ ಕೂಡ ಉಪಸ್ಥಿತರಿದ್ದು ಕುರುಬ ಸಮುದಾಯಕ್ಕೆ ಬಹಳ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಕೊಟ್ಟರು. ಅಂತಿಮವಾಗಿ ನಾನು ಮಾತು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಚನ್ನಪಟ್ಟಣ ತಾಲೂಕಿನಲ್ಲಿ ಹಲವಾರು ಸಮುದಾಯಗಳು ಇವತ್ತು ವಾಸವಾಗಿರ್ತಕ್ಕಂಥ ತಾಲೂಕು. ಎಲ್ಲಾ ಜಾತಿ ಸಮುದಾಯ ವರ್ಗ ಧರ್ಮನೂ ಕೂಡ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿದೆ. ಪ್ರತಿ ಸಮುದಾಯದಿಂದನೂ ಮುಖಂಡರುಗಳು ಬಂದಿದ್ರು. ಈ ಒಂದು ಉಪಚುನಾವಣೆ ಸಂದರ್ಭದಲ್ಲಿ ಅವರು ಸಹಾಯ ಹಸ್ತವನ್ನ ಚಾಚ್ತೇವೆ, ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿದ್ದಾರೆ. ಮಾಧ್ಯಮದ ಮೂಲಕ ಚನ್ನಪಟ್ಟಣ ತಾಲೂಕಿನ ಎಲ್ಲ ಸಮುದಾಯ ವರ್ಗ ಧರ್ಮಕ್ಕೂ ಕೂಡ ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಸಾರ್ಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಉಪಚುನಾವಣೆ ಸಂದರ್ಭದಲ್ಲಿ ನಾವೇನು ಬಹಳ ಹತ್ತಿರದಿಂದ ಒಂದು ವಿಶ್ವಾಸದ ಮಾತುಗಳನ್ನ ಹೇಳಿದ್ದೆ, ಅದನ್ನ ಈ ಉಪಚುನಾವಣೆಯ ಬಳಿಕ ಅದೇ ವಿಶ್ವಾಸವನ್ನ ಇನ್ನೊಂದು 3.5 ವರ್ಷ ಕಾಲಾವಧಿಯಲ್ಲಿ ಎಲ್ಲಾ ಸಮುದಾಯಗಳಿಗೂ ವಿಶೇಷವಾಗಿ ಆದ್ಯತೆಯನ್ನ ಕೊಡ್ತಕ್ಕಂಥ, ನೀವೆಲ್ಲರೂ ವಿಶ್ವಾಸವನ್ನ ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಸಾಕಷ್ಟು ಜನ ಕುಟುಂಬಗಳ ಒಂದು ಜೀವನವನ್ನ ಉಳಿಸಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಹಳ್ಳಿ ಪ್ರವಾಸವನ್ನ ಮಾಡಿದ್ದಾರೆ. ಬೇರೆ ಯಾರಾದ್ರೂ ಬಿಟ್ಟಿದ್ದೀರ? ಯಲಹಂಕ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ್ ಅಣ್ಣ ಅವರು ಜೊತೆಯಲ್ಲಿ ರಾಜ್ಯ ಉಸ್ತುವಾರಿಯನ್ನ ವಹಿಸಿ, ಯಾಕೆಂದ್ರೆ ಅವ್ರಿಗಿನ್ನೂ ಬಹಳ ವೇದಿಕೆಯಲ್ಲೇ ಒಂದು ಗೌರವ ಕೊಡ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೌರವ ಕೊಡ್ತೇವೆ. ಯಾರ್ಯಾರು ದುಡಿದಿದ್ದಾರೆ, ಯಾರ್ಯಾರು ಶ್ರಮಿಸಿದ್ದಾರೆ, ಹಗಲು ರಾತ್ರಿ ಅಂತ ನೋಡ್ದಿರಾ ತಮ್ಮ ಮನೆ ಮಠಗಳನ್ನ ಬಿಟ್ಟು, ತಮ್ಮ ಕ್ಷೇತ್ರನ ಬಿಟ್ಟು, ಶಾಸಕರು ಮಾಜಿ ಸಚಿವರು ಎಲ್ಲರೂ ಬಂದು ಇವತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣ ಅವರು ಇರ್ಬೋದು, ಇಲ್ಲಿ ನಮ್ಮ ಮಂಜಣ್ಣ ಅವರು ಇರ್ಬೋದು, ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಹುಣಸೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕ GD ಹರೀಶ್ ಗೌಡ್ರು ಇರ್ಬೋದು, ಜೊತೆಲಿ ಬಹಳ ಜನ ಯಾಕಂದ್ರೆ ಪುಟ್ಟರಾಜಣ್ಣ ಅವರು, ಸುರೇಶ್ ಗೌಡ್ರು, ಅಂದಾನಿ ಅವರು, ನಮ್ಮ ಬಾದಾಮಿಯ ಬಹಳ ಅತ್ಯಂತ ಕ್ರಿಯಾಶೀಲ ಸಂಘಟನೆಗಾರ, ಅನಿರೀಕ್ಷಿತವಾಗಿ
ಒಂದ್ ರೀತಿ 2 ಚುನಾವಣೆಗಳನ್ನ ಅವ್ರು ಸೋಲು ಒಪ್ಪಿದ್ದಾರೆ. 43,000 ಓಟ್ ಪಡ್ಕೊಂಡಿದ್ರು ಬಾದಾಮಿನಲ್ಲಿ. ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಸಂಘಟನೆಯ ಒಂದು ಚತುರತೆಯನ್ನ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಬೇಕಾಗ್ತದೆ. ಹನುಮಂತಪ್ಪ ಮಾವಿನ ಮರದ್ದು ಬಹಳ ಕಷ್ಟದಿದ್ದಾರೆ ನಮ್ಮ ಟೌನ್ ಭಾಗದಲ್ಲಿ. ತುಂಬಾ ಜನ ಇದಾರೆ, ಯಾಕೆಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದದ ನಂತರ ಬಹುಶಃ ಒಂದು ಕೃತಜ್ಞತೆ ಸಮಾವೇಶದಲ್ಲಿ ಎಲ್ರಿಗೂ ಕೂಡ ಕೂರಿಸಿ ವಿಶೇಷವಾದಂತಹ ಆದ್ಯತೆ ಗೌರವನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರ ಒಂದು ಸಹಕಾರ, ಹಗಲು ರಾತ್ರಿ ಅಲ್ದಿರ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಹೃದಯ ತುಂಬಿದ ಸಹಕಾರ ಕೊಟ್ಟಿದ್ದೀರಿ. ಜೊತೆಯಲ್ಲಿ ನಮ್ಮ ಮಾಧ್ಯಮದ ಚೀಫ್ಗಳೇನಿದ್ದಾರೆ, ಎಡಿಟೋರಿಯಲ್ ಚೀಫ್ಸ್ ಏನಿದ್ದಾರೆ, ಹಿರಿಯರು, ತಮಗೂ ಎಲ್ಲ ತುಂಬಾ ಹೃದಯ ತುಂಬಿದ ಧನ್ಯವಾದಗಳು, ಸ್ವಾಗತವನ್ನು ಕೋರ್ಲಿಕ್ಕೆ ಇಚ್ಛೆ ಪಡ್ತೇನೆ. ಒಬ್ಬ ಯುವಕರ ಪರವಾಗಿ ತಮ್ಮೆಲ್ಲರ ಸಹಕಾರ ಈ ಒಂದು ಉಪಚುನಾವಣೆಗಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದನ್ನ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಪಕ್ಷದ ಕಚೇರಿಯಲ್ಲಿ ಬಂದಿರತಕ್ಕಂಥ ಎಲ್ಲ 2 ಪಕ್ಷದ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರುಗಳು ಎಲ್ರಿಗೂ ಧನ್ಯವಾದಗಳು, ಅಭಿನಂದನೆಗಳು. ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ. ಹಾಗಾಗಿ ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರತುಪಡಿಸಿ ಆ ಅಂತರ ಏನಿದೆ ಅಂತಕ್ಕಂಥದ್ದು 23ನೇ ತಾರೀಕು ನಮ್ಮೆಲ್ರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ. ಬೇರೆ ಏನಾದ್ರು ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೇಳಿಕೆಗಳು ಕೂಡ ಈ ಉಪಚುನಾವಣೆಯಲ್ಲಿ ಪ್ರತಿಯುತ್ತರ ಕೊಡ್ತಕ್ಕಂಥ ಕೆಲಸ ನಾವು ಯಾರೂ ಮಾಡಿಲ್ಲ, ನಾವು ಮಾಡೋದು ಇಲ್ಲ. ಅದಕ್ಕೆ ಪ್ರತಿಯುತ್ತರ ಜನವೇ ಈಗಾಗಲೇ ನಿನ್ನೆ ದಿನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲವೂ ಆರೋಗ್ಯಕರವಾದಂಥ, ಶಾಂತಿಯುತವಾದಂಥ, ಯಾವ ಅವಹೇಳನಕಾರವಾದಂಥ ಒಂದು ಘಟನೆಗೆ ಆಸ್ಪದವನ್ನು ಕೊಡ್ತಕ್ಕಂಥ ಪ್ರಶ್ನೆ. ಥ್ಯಾಂಕ್ ಯು.